ಭಾರತ ಮತ್ತು ವಿಯೆಟ್ನಾಂ ಡಿಜಿಟಲ್ ತಂತ್ರಜ್ಞಾನ, ಸಂಸ್ಕೃತಿ, ಪ್ರವಾಸೋದ್ಯಮ, ಡಿಜಿಟಲ್ ಪಾವತಿ ವ್ಯವಸ್ಥೆ ಸೇರಿದಂತೆ ವಿವಿಧ ವಲಯಗಳಲ್ಲಿ 13 ಮಹತ್ವದ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಂಡಿವೆ. ದೆಹಲಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಭಾರತ ಪ್ರವಾಸದಲ್ಲಿರುವ ವಿಯೆಟ್ನಾಂ ಅಧ್ಯಕ್ಷ ತೋ ಲಾಮ್ ಅವರ ಸಮ್ಮುಖದಲ್ಲಿ ಈ ಒಡಂಬಡಿಕೆಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಉಭಯ ನಾಯಕರು ದ್ವಿಪಕ್ಷೀಯ ಸಂಬಂಧಗಳು ಸೇರಿದಂತೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವ್ಯಾಪಕವಾಗಿ ಚರ್ಚಿಸಿದರು. ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಭಾರತ ಮತ್ತು ವಿಯೆಟ್ನಾಂ ನಡುವಿನ ಪಾಲುದಾರಿಕೆಗೆ ಪರಂಪರೆ ಮತ್ತು ಅಭಿವೃದ್ಧಿ ತುಂಬಾ ಮುಖ್ಯವಾಗಿವೆ. ಕಳೆದ ವರ್ಷ ಬೌದ್ಧ ಕುರುಹುಗಳನ್ನು ವಿಯೆಟ್ನಾಂಗೆ ಕಳುಹಿಸಲಾಗಿತ್ತು. ಇವನ್ನು 1,50,00,000 ಜನರು ವೀಕ್ಷಿಸಿದ್ದಾರೆ. ಚಂಪಾ ನಾಗರಿಕತೆಯ ಹಸ್ತಪ್ರತಿಗಳನ್ನು ಡಿಜಿಟಲೀಕರಣಗೊಳಿಸಿ ಈ ಅಮೂಲ್ಯ ಪರಂಪರೆಯನ್ನು ಮುಂದಿನ ಪೀಳಿಗೆಗಳಿಗೆ ಸಂರಕ್ಷಿಸಲಾಗುವುದು ಎಂದರು. ವಿಯೆಟ್ನಾಂ ಆಸಿಯಾನ್ ದೇಶಗಳಲ್ಲಿ ಭಾರತದ ಮೊದಲ ಸಮಗ್ರ ಕಾರ್ಯತಂತ್ರ ಪಾಲುದಾರ ರಾಷ್ಟ್ರವಾಗಿದೆ. ಅಂದಿನಿಂದಲೂ ಎರಡೂ ದೇಶಗಳ ನಡುವಿನ ಸಂಬಂಧಗಳಲ್ಲಿ ಅಗಾಧ ಪ್ರಗತಿಯಾಗುತ್ತಿದೆ. ನಾಗರಿಕತೆ ಸಂಬಂಧಗಳ ಜೊತೆಗೆ ವ್ಯಾಪಾರ, ತಂತ್ರಜ್ಞಾನ ಮತ್ತು ಪ್ರವಾಸೋದ್ಯಮ ಬಾಂಧವ್ಯಗಳು ಬಲಗೊಂಡಿವೆ. ಈ ಮೇಲೆ ಎರಡೂ ದೇಶಗಳ ಬಾಂಧವ್ಯಗಳನ್ನು ಸಮಗ್ರ ಕಾರ್ಯತಂತ್ರ ಪಾಲುದಾರಿಕೆ ಹೊರಗೆ ಕೊಂಡೊಯ್ಯಲಾಗುವುದು. ಕಳೆದೊಂದು ದಶಕದಲ್ಲಿ ಭಾರತ ವಿಯೆಟ್ನಾಂ ನಡುವಿನ ದ್ವಿಪಕ್ಷೀಯ ವಾಣಿಜ್ಯ ವಹಿವಾಟು ದ್ವಿಗುಣಗೊಂಡು $16 ಶತಕೋಟಿ ತಲುಪಿದೆ. ಇದನ್ನು 2030ರ ವೇಳೆಗೆ $25 ಶತಕೋಟಿ ಹೆಚ್ಚಿಸಲು ಇಂದು ಹಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ. ಒಡಂಬಡಿಕೆಗಳಂತೆ ಭಾರತೀಯ ಔಷಧಿಗಳು ಹೆಚ್ಚಿನ ಪ್ರಮಾಣದಲ್ಲಿ ವಿಯೆಟ್ನಾಂನಲ್ಲಿ ಲಭ್ಯವಾಗಲಿವೆ. ವಿಯೆಟ್ನಾಂಗೆ ಭಾರತೀಯ ಕೃಷಿ ಉತ್ಪನ್ನಗಳು, ಮೀನು ಮತ್ತಿತರ ಉತ್ಪನ್ನಗಳು ಸುಗಮವಾಗಿ ರಫ್ತಾಗಲಿವೆ. ಶೀಘ್ರವೇ ಭಾರತದ ದ್ರಾಕ್ಷಿ, ದಾಳಿಂಬೆ ರಫ್ತಾಗಲಿದೆ ಎಂದರು. ವಿರಳ ಖನಿಜಗಳು ಮತ್ತು ಇಂಧನ ಸಹಕಾರದಿಂದ ಆರ್ಥಿಕ ಭದ್ರತೆ ಹಾಗೂ ಎರಡೂ ದೇಶಗಳ ಪೂರೈಕೆ ಸರಪಳಿ ಸದೃಢಗೊಳ್ಳಲಿದೆ. ಸಂಪರ್ಕ ಮತ್ತು ಸಾಮರ್ಥ್ಯ ನಿರ್ಮಾಣ ಉಭಯ ದೇಶಗಳ ಪಾಲುದಾರಿಕೆಗೆ ಪ್ರಮುಖ ಆಧಾರ ಸ್ತಂಭಗಳಾಗಿವೆ. ರಕ್ಷಣಾ ಮತ್ತು ಭದ್ರತಾ ಸಹಕಾರದ ಮೂಲಕ ಕಾನೂನು ಆಳ್ವಿಕೆ, ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿಗಾಗಿ ಎರಡೂ ದೇಶಗಳು ಕಾರ್ಯನಿರ್ವಹಿಸಲಿವೆ ಎಂದರು. और आर्थिक चुनौतियों के इस दौर में अपने टैलेंट, गुड गवर्नेंस और इकोनॉमिक रिफॉर्म्स के बल पर भारत और वियतनाम दुनिया की सबसे तेजी से बढ़ती इकोनॉमीज के रूप में उभर रहे हैं. अब हमारी एनहांस स्ट्रेटेजिक पार्टनरशिप के माध्यम से हम एक दूसरे की रैपिड ग्रोथ के सहायक बनेंगे. जैसा कि बुद्ध की शिक्षाओं की भावना है कि यदि आप किसी और के लिए दीप जलाते हैं तो वह आपके अपने मार्ग को भी प्रकाशमान करता है. इसी भावना के साथ हम एक दूसरे के विजन और गोल्स को सपोर्ट करते हुए विकसित राष्ट्र बनने की अपनी आकांक्षाओं को मिलकर साकार करेंगे. हम साथ चलेंगे, साथ बढ़ेंगे और साथ जीतेंगे. ವಿಯೆಟ್ನಾಂ ಅಧ್ಯಕ್ಷ ತೋ ಲಾಮ್ ಆಗ್ನೇಯ, ದಕ್ಷಿಣ ಏಷ್ಯಾ ಹಾಗೂ ವಿಶ್ವ ಎದುರಿಸುತ್ತಿರುವ ಸಾಮಾನ್ಯ ಸವಾಲುಗಳ ಪರಿಹಾರಕ್ಕೆ ಭಾರತದೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸಲು ವಿಯೆಟ್ನಾಂ ಬಯಸುತ್ತದೆ. ಅಂತಾರಾಷ್ಟ್ರೀಯ ಕಾನೂನುಗಳ ಆಧಾರದ ಮೇಲೆ ಶಾಂತಿ ವಾತಾವರಣ ಕಾಪಾಡುವ ಮಹತ್ವವನ್ನು ಮಾತುಕತೆಯನ್ನು ಪುನರುಚ್ಚರಿಸಲಾಗಿದೆ. ಭಾರತ ಮತ್ತು ಆಸಿಯಾನ್ ನಡುವೆ ಹೆಚ್ಚಿನ ಸಂಪರ್ಕವನ್ನು ವಿಯೆಟ್ನಾಂ ಪ್ರೋತ್ಸಾಹಿಸಲಿದೆ. ಭಾರತ ವಿಯೆಟ್ನಾಂ ನಡುವಿನ ಪಾಲುದಾರಿಕೆಯನ್ನು ಹೊಸ ಅಭಿವೃದ್ಧಿ ಹಂತಕ್ಕೆ ಕೊಂಡೊಯ್ಯಲು ಸಂಬಂಧಿತ ಸಚಿವಾಲಯಗಳು, ಸಂಸ್ಥೆಗಳು ಮತ್ತು ಅಧಿಕಾರಿಗಳಿಗೆ ಸೂಚಿಸಲು ಮಾತುಕತೆಯಲ್ಲಿ ಒಪ್ಪಿಕೊಳ್ಳಲಾಗಿದೆ ಎಂದರು. I would like to congratulate India for its leaps and bounds progress. India has been soaring ahead as a center of growth and innovation.